ಅಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ರಾ? ಶಿಲ್ಪ ಶಿಲ್ಪ ಏನ್ ಮಾಡ್ತಿದ್ಲು? ಇವಾಗ ಎಕ್ಸಾಮ್ಸ್ ಎಲ್ಲ ಮುಗ್ದೋಗಿರ್ಬೇಕಲ್ಲ ಶಿಲ್ಪಂದು. ಹೂನಪ್ಪ ಆರ್ಯ, ಎಲ್ಲಾರು ಚೆನ್ನಾಗವ್ರೆ. ಶಿಲ್ಪಂದ್ ಎಕ್ಸಾಮ್ಸ್ ಮುಗ್ದೈತೆ. ಅದೇನೋ ಹೇಳದ್ಲಪ್ಪ, ಪ್ರಾಕ್ಟೀಸ್ಗೆ ಹೋಗ್ಬೇಕು ಅಂತ. ಅದಾದ್ಮೇಲೆ ಅಂತೆ ಅವಳು ಡಾಕ್ಟರ್ ಅನ್ನಿಸ್ಕೊಳೋದು. ಹೌದಮ್ಮ, ಅದೆಲ್ಲ ಇರುತ್ತೆ ಬಿಡು. ಪ್ರಾಕ್ಟೀಸ್ ಎಲ್ಲ ಮಾಡ್ಬೇಕು, ಆಮೇಲೆ ಅವ್ರು ಡಾಕ್ಟರ್ ಆಗೋದು. ಹೋಗ್ಲಿ ಬಿಡು, ಹೆಂಗೋ ಶಿಲ್ಪನ ಎಜುಕೇಶನ್ ಮುಗೀತಲ್ಲ. ರಾಧಾ, ರಾಧಾ. ಅಮ್ಮವ್ರೆ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಈಗ ರಾಧಾ, ಈಗ್ಲೇ ಬಂದೆ. ಮತ್ತೆ ಕಾರಲ್ಲೆಲ್ಲ ಲಗೇಜ್ ಇಟ್ಟಿದೀನಿ, ತಗೊಂಬರೋಗು. ಒಂದೆರಡು ಮೂಟೆ ಅವೆ, ಸಣ್ಣ ಚೀಲಗಳೆರಡವೆ. ಎಲ್ಲ ಎತ್ಕೊಂಡ್ ಬಂದು ಅದು ಸ್ಟೋರ್ ರೂಮ್ ಆಗಿಡು. ಅಮ್ಮ ಏನಮ್ಮ ನೀನು ಸುಮ್ಮನೆ ಓದ್ಕೊಂಡ್ ಬರ್ತೀಯ? ಏನಾದ್ರು ಏನಕ್ಕೆ ತರ್ತೀಯ ಅವೆಲ್ಲ? ನಮ್ಮ ಮನೇಲಿ ಇರಲ್ವಾ? ನಮ್ಮ ಮನೇಲಿ ಇರುತ್ತೆ ಇರಲ್ಲ ಪ್ರಶ್ನೆ ಅದೆಲ್ಲ ಕಣ. ನಿಮ್ಮ ಮಾವ ಸುಮ್ಮನೆ ಇರ್ಬೇಕಲ್ಲ, ಅದು ತಗೊಂಡೋಗು ಇದು ತಗೊಂಡೋಗು ಅಂತೆಲ್ಲ ತುಂಬಿರ್ತಾರೆ. ಇನ್ನ ಬೇಡ ಅಂದ್ರೆ ಬೇಜಾರ್ ಮಾಡ್ಕೊಂತಾನೆ, ಅದಕ್ಕೆ ಎಲ್ಲ ಓದ್ಕೊಂಡ್ ಬಂದಿದ್ದೀನಿ. ಅಲ್ಲಮ್ಮ, ಅದ್ರಲ್ಲಿ ಅರ್ಧ ನಾವೇ ಬೆಳಿತೀವಿ, ನಮ್ಮ ಹತ್ರನೇ ಇರುತ್ತೆ. ನಾವೇ ತಿನ್ನಕ್ಕಾಗ್ದಾಗ ಮಾರಾಕ್ತಾ ಇರ್ತೀವಿ. ನೀನ್ ನೋಡಿದ್ರೆ ಏನಮ್ಮ ಹಿಂಗ್ ಮಾಡ್ತೀಯ? ಇಷ್ಟು ದಿನ ತಂದೆ ಸಾಲದ ಇವಾಗೂ ತರ್ಬೇಕಾ? ಆರ್ಯ, ನಿಂಗೆ ಅವೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರು. ಒಂದ್ಸಲಿ ತವ್ರ ಮನೆಗೆ ಹೋದ್ರೆ ತವ್ರ ಮನೆಯವ್ರ ಏನಾದ್ರು ಕೊಟ್ಟರೆ ತಗೊಂಡ್ ಬರೋದು ಒಳ್ಳೇದೆ. ಇಲ್ಲ ಅಂದ್ರೆ ಅವ್ರಿಗೂ ಬೇಜಾರಾಗುತ್ತಪ್ಪ. ಅಲ್ಲ, ಎಲ್ಲಾರ್ಗು ಈ ತರ ತವ್ರ ಮನೆ ಸಿಗಲ್ಲ, ಹಂಗಾಗಿ ಹೇಳ್ತಾ ಇದೀನಿ ಅಷ್ಟೇ. ಇವಾಗ ನಾನು ಹೋಗ್ಬೇಕಾದ್ರೆ ಎಲ್ಲ ತಗೊಂಡ್ ಹೋಗ್ಲಿಲ್ವಾ, ಹಂಗೆ ಅದು ನನ್ ಸಮಾಧಾನ. ಅವ್ರು ಕೊಟ್ಟಿದ್ರೆ ನಾನ್ ಬೇಡ ಅಂತಂದ್ರೆ ಬೇಜಾರ್ ಮಾಡ್ಕೊಳಲ್ವಾ ನಮ್ಮಣ್ಣ? ಸರಿ ಹೋಯ್ತು, ನಿಮ್ದು ಅಣ್ಣ ತಂಗಿದ್ ಮುಗಿಯಲ್ಲ ಬಿಡು. ಮತ್ತೆ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರಾ ಅಲ್ಲಿ? ಶಿಲ್ಪ ಹೇಗಿದ್ದಾಳೆ? ಎಕ್ಸಾಮ್ಸ್ ಎಲ್ಲ ಮುಗ್ದಿರ್ಬೇಕಲ್ವಾ? ನಮ್ಮ ಜನ್ಯ ಎಲ್ಲ ಚೆನ್ನಾಗಿದ್ದಾರೆ. ಶಿಲ್ಪನೂ ಚೆನ್ನಾಗಿದ್ದಾಳೆ. ಅಲ್ಗೂ ಕರೆದೆ ಬಾರಮ್ಮ ಅಂತ. ಇಲ್ಲ ಅತ್ತೆ, ಪ್ರಾಕ್ಟೀಸ್ ಐತೆ ಹೋಗ್ಬೇಕು ಅಂದ್ಲು. ಏನೋ ಪ್ರಾಕ್ಟೀಸ್ ಅಂತಮ್ಮ, ಅದಾದ್ಮೇಲೆ ಅಂತ ಅವಳು ಡಾಕ್ಟರ್ ಅನ್ನಿಸ್ಕೊಳೋದು. ಹೌದು ಅತ್ತೆ, ಅವೆಲ್ಲ ಇರುತ್ತೆ ಬಿಡಿ. ಮತ್ತೆ ಬನ್ನಿ, ಕೈ ಕಾಲು ತೊಳ್ಕೊಡ್ರಿ, ಊಟ ಮಾಡಿವ್ರಂತೆ. ಇವಾಗ ಏನ್ ಊಟ ನಮ್ಮ, ಇನ್ನ ಸ್ವಲ್ಪ ತಾಗಿ ಹಂಗೆ ಸಿದ್ಧಾರ್ಥನು ಬರ್ಲಿ, ಎಲ್ಲ ಕುತ್ಕೊಂಡು ಊಟ ಮಾಡೋಣ. ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬಾ ಜನ್ಯ, ನೀನ್ ಮಾಡೋ ಕಾಫಿ ಕುಡಿದು ತುಂಬಾ ದಿವಸ ಆಯ್ತು. ಸರಿ ಅತ್ತೆ, ಆಯ್ತು. ಅತ್ತೆ, ಅದಕ್ಕೆ ಮನೇಲಿ ಇಷ್ಟೊಂದು ಸೌಂಡ್ ಆಗ್ತಾ ಇದ್ದಿದ್ದು. ಯಾರಪ್ಪ ಮಾತಾಡ್ತಾವ್ರೆ ಹೊರಗಡೆ ಅನ್ಕೊಂಡೆ. ಅತ್ತೆ ಬಂದಿದ್ದಾರೆ. ಮತ್ತೆ ಹೇಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀರಾ? ನಿಸರ್ಗ ಚೆನ್ನಾಗಿದ್ದೀವಮ್ಮ. ಮತ್ತೆ ಓದ್ಕೋತಾ ಇದೀಯಾ? ನಿಮ್ದು ಎಕ್ಸಾಮ್ ನಡೀತಾ ಇತ್ತಲ್ಲ? ಅತ್ತೆ. ಬಾಬಾ, ಒಂದ್ ನಿಮಿಷ ಅವ್ರಿಗೆ ಫೋನ್ ಮಾಡ್ತೀರಾ ಪ್ಲೀಸ್? ಯಾಕಮ್ಮ ನಿಸರ್ಗ, ಏನಾಯ್ತು? ಸಿದ್ಧಾರ್ಥ್ಗೆ ನೀನೇ ಫೋನ್ ಮಾಡ್ಬೋದಲ್ಲ. ಅದು ಅಲ್ಲದೆ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಇನ್ನು ಸಿದ್ಧಾರ್ಥ? ಏನು, ಕಾಲೇಜಿಂದಾನೇ ಇಲ್ಲ ಬಂದಿರುವ ಸಿದ್ಧಾರ್ಥ? ನಾನ್ ಅನ್ಕೊಂಡೆ ಕಾಲೇಜಿಂದ ಬಂದು ಮತ್ತೆಲ್ಲ ಹೋಗಿದ್ದಾನೆ ಹೊರಗಡೆ ಅಂತ. ಅಲ್ಲಮ್ಮ, ಇಷ್ಟೊತ್ತಾದ್ರೂ ಹೆಂಗ್ ಸುಮ್ನೆ ಇದೆಯಾ ನೀನು? ಮತ್ತೆ ಕೆಲವೊಂದ್ಸಲ ನಮ್ ಫ್ರೆಂಡ್ ಸಿಕ್ಕಿದ್ದ ಅವ್ರು ಸಿಕ್ಕಿದ್ದ ಅಂತ ಹೇಳ್ತಾರತ್ತೆ. ಇಷ್ಟು ಲೇಟ್ ಆಗಿ ಮಾಡಲ್ಲ. ಅದಕ್ಕೆ ಇವಾಗೇನು ಲೇಟ್ ಆಯ್ತಲ್ವಾ, ಅದಕ್ಕೆ ನಾನ್ ಫೋನ್ ಮಾಡಿದ್ರೆ ಫೋನ್ ರಿಂಗ್ ಆಗ್ತಿದೆ, ಪಿಕ್ ಮಾಡ್ತಿಲ್ಲ. ಹೌದಾ? ಒಂದ್ ನಿಮಿಷ ಇರಮ್ಮ, ಫೋನ್ ಒಳಗಡೆ ಇದೆ, ಹೋಗಿ ಮಾಡಿ ಬರ್ತೀನಿ. ನಿಸರ್ಗ, ನೀನೇನ್ ಟೆನ್ಷನ್ ಮಾಡ್ಕೊಂಬೇಡಮ್ಮ, ಬರ್ತಾರೆ, ಎಲ್ಲೋಗ್ತಾರೆ. ನೀನ್ ಹೇಳ್ದಂಗೆ ಯಾರಾದ್ರೂ ಫ್ರೆಂಡ್ಸ್ ಸಿಕ್ಕಿರ್ಬೇಕು, ಮಾತಾಡ್ಕೊಂಡು ಲೇಟ್ ಆಗಿರ್ಬೇಕು ಅಲ್ವಾ? ಯಾಕೆ ಟೆನ್ಷನ್ ಮಾಡ್ಕೊತೀಯಾ? ಹಾಗಲ್ಲಕ್ಕ, ಅಂದ್ರೆ ಅವರು ಫೋನ್ ಮಾಡಿ ಆದ್ರೂ ಹೇಳ್ತಿದ್ರು ಲೇಟ್ ಆಗುತ್ತೆ ಅಂತ. ಈ ಸಲ ಫೋನು ಮಾಡಿಲ್ಲ, ಅದಕ್ಕೆ. ಸರಿ ಇರಮ್ಮ, ಇನ್ನೊಂದ್ ಅರ್ಧ ಗಂಟೆ ಕಾಯೋಣ. ಹೆಂಗು ಫೋನ್ ಮಾಡ್ತಿದ್ದೇನಲ್ವಾ ಆರ್ಯ, ನೋಡೋಣ ತಡಿ. ನಿಸರ್ಗ, ಬಾ ಕುತ್ಕೋ, ಕಾಫಿ ಕೊಡ್ತೀನಿ. ಇಲ್ಲ ಅಕ್ಕ, ಬೇಡ, ನಾನು ಕಾಫಿ ಏನ್ ಬೇಡ ಇವಾಗ. ಆಗ್ಲೇ ರಾಧಕ್ಕ ಸ್ವಲ್ಪ ಮಾಡ್ಕೊಟ್ಟಿತ್ತು, ಟೀ ಮಾಡ್ಕೊಟ್ಟಿತ್ತು, ಕುಡಿದಿದ್ದೆ. ಇವಾಗ ಮತ್ತೆ ಕಾಫಿ ಬೇಡ ಬಿಡಿ. ಇನ್ನೊಂದ್ಸಲ ಹಂಗೆ ರಿವಿಷನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಬೇಗನೆ ಮಲ್ಕೋಬೇಕು. ಸಿದ್ಧಾರ್ಥ ಅವ್ರು ಬಂದಿದ್ರೆ ಚೂರು ಸರೋಗಿರೋದು. ನಿಸರ್ಗ, ಯಾಕೆ ಟೆನ್ಷನ್ ಮಾಡ್ಕೊತೀಯಾ? ಬರ್ತಾರೆ, ಇದೇನು ಹೊಸ್ದಾ ಸಿದ್ದುಗೆ? ಆಮೇಲೆ ಬರೋದು ಲೇಟ್ ಆಗೋದು ಎಲ್ಲ ಇದ್ದಿದ್ದೆ ಅವ್ರದ್ದು. ಫ್ರೆಂಡ್ ಯಾರಾದ್ರೂ ಸಿಕ್ಕಿರ್ತಾರೆ, ಇಲ್ಲ ಬೇರೆ ಏನಾದ್ರೂ ಕೆಲಸ ಇರುತ್ತೆ. ಸರಿ ಅಕ್ಕ, ಆಯ್ತು, ನೋಡ್ತೀನಿ ನಾನು. ಇನ್ನೊಂದ್ಸಲ ಫೋನ್ ಟ್ರೈ ಮಾಡ್ತೀನಿ. ಬಾವಂದು ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ಏನ್ ಮಾಡೋದು? ಬಿಸಿ ಇದ್ರೆ ತಾನೇ ಪಿಕ್ ಮಾಡಲ್ಲ, ಅದಕ್ಕೆ ಪಿಕ್ ಮಾಡಿರಲ್ಲ. ಇಲ್ಲ ಅಕ್ಕ, ಬಿಸಿ ಇದ್ರೆ ಫೋನ್ ಮಾಡಿದಾಗ ರಿಪ್ಲೈ ಮಾಡ್ತಾರೆ. ಲೇಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಇವಾಗ ಬರಕ್ಕಾಗಲ್ಲ, ಏನೋ ಒಂದು ಹೇಳ್ತಾರೆ ಅಕ್ಕ. ರಿಸೀವೇ ಮಾಡ್ತಿಲ್ವಲ್ಲ. ಆಯ್ತು ಇರು, ನೋಡೋಣ, ಇನ್ನೊಂದ್ ಅರ್ಧ ಗಂಟೆ ವೇಟ್ ಮಾಡೋಣ ತಡಿ. ಸರಿ ಅಕ್ಕ, ಆಯ್ತು. ಅಲ್ಲ, ಯಾಕೆ ಹುಡುಗ ಹಿಂಗ್ ಮಾಡ್ತಾನೆ? ಗರ್ಭಿಣಿ ಹೆಂಡತಿ ಮನೇಲಿದ್ದಾಳೆ, ಬೇಗ ಹೋಗ್ಬೇಕು ಅನ್ನೋದಿಲ್ವಾ? ಏನಪ್ಪ, ಎಷ್ಟು ನೆಗ್ಲೆಕ್ಟ್ ಈಗಿನ ಕಾಲದ ಹುಡುಗರಿಗೆ. ಅಮ್ಮರೇ, ಎಲ್ಲ ಇಟ್ಟಿದ್ದೀನಿ ಸ್ಟೋರ್ ರೂಮಾಗ. ಮತ್ತೆ ಮೂಟೆಗಳೆಲ್ಲ ತೆಗೆದು ಅದೆಲ್ಲ ಕ್ಲೀನ್ ಏನಾರ ಮಾಡ್ಬೇಕಾ? ಇಲ್ಲ ಇಲ್ಲ, ಎಲ್ಲ ನೀಟಾಗಿ ಹಿಂಗ್ ಬಂದಿದ್ದೀನಿ. ನಾನ್ ನೋಡ್ಕೋತೀನಿ ಬಿಡು ರಾಧಾ. ಸರಿ ಅಮ್ಮವ್ರೆ, ಆಯ್ತು. ರೀ, ಏನಾಯ್ತು? ಅಲ್ಲ, ರಿಸೀವ್ ಮಾಡಿದ್ರ ಸಿದ್ಧಾರ್ಥ? ಇಲ್ಲ ಜನ್ಯ, ಫೋನ್ ಏನೋ ರಿಂಗ್ ಆಗ್ತಿದೆ, ಯಾಕೆ ರಿಸೀವ್ ಮಾಡ್ತಿಲ್ವಲ್ಲ? ಏನು, ಫೋನ್ ರಿಸೀವ್ ಮಾಡ್ತಿಲ್ವಾ? ಏನಪ್ಪ ದೇವ್ರೆ, ಇನ್ನೊಂದ್ಸಲಿ ಮಾಡಿ ನೋಡಪ್ಪ. ಅಮ್ಮ, ನಾನೇ 2 ಸಲ ಮಾಡಿದ್ದೀನಮ್ಮ, ಒಂದ್ಸಲಿಗೆ ಫೋನ್ ರಿಸೀವ್ ಮಾಡ್ತಾನೆ. ಆತರ ಯಾವತ್ತೂ ನೆಗ್ಲೆಕ್ಟ್ ಮಾಡಲ್ಲ ಅವನು. ರಿಂಗ್ ಆಗ್ತಿದೆ, ರಿಸೀವ್ ಯಾಕೆ ಮಾಡ್ತಿಲ್ಲ ಇವನು? ರೀ, ನಿಮ್ಗೆ ಅವ್ರ ಫ್ರೆಂಡ್ಸ್ ಎಲ್ಲ ಗೊತ್ತಲ್ವಾ? ಅವರು ಜೀವ ಅವರೆಲ್ಲ ಗೊತ್ತಲ್ಲ ನಿಮ್ಗೆ? ಫೋನ್ ಮಾಡಿ ಅವ್ರಿಗಾದ್ರು, ಅವ್ರ ಜೊತೆ ಇದ್ರೆ. ಹೌದಲ್ಲ, ಕರೆಕ್ಟಾಗಿ ಹೇಳ್ದೆ. ಇರು, ಜೀವಿಗೆ ಫೋನ್ ಮಾಡ್ತೀನಿ. ಹಲೋ ಹಲೋ, ಆರ್ಯ ಅಣ್ಣ ಹೇಳಿ, ಏನ್ ಸಮಾಚಾರ? ಇವಾಗ ಫೋನ್ ಮಾಡಿದ್ದೀರಾ? ಜೀವ,
ಏನಿಲ್ಲ, ಸಿದ್ದು ಇನ್ನು ಮನೆಗ್ ಬಂದಿಲ್ಲ. ನಿಮ್ ಜೊತೆಗೆ ಏನಾದ್ರು ಇದಾನ ಅಂತ. ಇಲ್ಲ ಅಣ್ಣ, ಅದು ಈ ನಡುವೆ ಅಂತೂ ಅವನು ಎಲ್ಲೂ ಹೊರಗಡೆ ಬರೋದೇ ಇಲ್ಲ. ಮನೆಗ್ ಬೇಗ ಹೊರಟು ಬಿಡ್ತಾನೆ. ಅದ್ರಲ್ಲೂ 2-3 ದಿವಸ ಆಯ್ತು ಅವನ್ನ ಮೀಟ್ ಮಾಡಿ. ಹೌದಾ, ಸರಿನಪ್ಪ, ಆಯ್ತು. ಅಣ್ಣ, ನೀವೇನ್ ಯೋಚನೆ ಮಾಡ್ಬೇಡಿ. ನನ್ಗೆ ಕೆಲವೊಬ್ರು ಫ್ರೆಂಡ್ಸ್ ಗೊತ್ತು, ಅವ್ರನ್ನ ವಿಚಾರಿಸ್ತೀನಿ, ಮತ್ತೆ ಕಾಲ್ ಮಾಡ್ತೀನಿ ನಿಮ್ಗೆ. ಸರಿ ಜೀವ, ಆಯ್ತು, ಅದೇನೋ ನೋಡು, ನಾನು ಪ್ರಯತ್ನ ಪಡ್ತೀನಿ. ಮತ್ತೆ ನಾನು ನಿಸರ್ಗನ ಹತ್ರ ಹೋಗ್ತೀನಿ. ಏನ್ ಮಾಡ್ತಾ ಇದ್ದಾಳೋ ಏನೋ, ಪಾಪ ಒಬ್ಳೇ ಇದ್ದಾಳೆ. ಹೂನಮ್ಮ, ಸರಿ, ಸ್ವಲ್ಪ ಧೈರ್ಯ ಹೇಳು. ಬರ್ತಾನೆ, ಎಲ್ಲೋ ಹೋಗ್ತಾನೆ, ಎಲ್ಲೋ ಬೇರೆ ಫ್ರೆಂಡ್ಸ್ ಯಾರಾದ್ರೂ ಸಿಕ್ಕಿರ್ತಾರೆ. ಬರ್ತಾನೆ, ಹೋಗು, ಅವ್ಳಿಗೆ ಸ್ವಲ್ಪ ಧೈರ್ಯ ಹೇಳು. ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತಂತೆ. ಹಂಗಾಯ್ತು ನಮ್ ಸಿದ್ಧಾರ್ಥ ಪರಿಸ್ಥಿತಿ. ಅಲ್ಲ, ಎಷ್ಟ್ ಚೆನ್ನಾಗಿರ್ತಿದ್ದ. ಯಾಕೆ ಹಿಂಗ್ ಆಡ್ತಾನೆ ಹುಡುಗ? ಬೇಗ ಬರ್ಬೇಕು ಅನ್ನೋದು ಗೊತ್ತಾಗಲ್ವಾ? ಸರಿ, ಬೇಗ ಬರೋದ್ ಬೇಡ, ಅಟ್ಲೀಸ್ಟ್ ಇಷ್ಟು ಟೈಮ್ ಆಗೈತಲ್ವಾ? ಟೈಮ್ ಆಗೋಗೈತೆ, ಮನೆಗೆ ಹೋಗೋಣ, ಮನೆಯವರೆಲ್ಲ ಕಾಯ್ತಾ ಇರ್ತಾರೆ ಅನ್ನೋದು ಏನಾದ್ರು ಇದೆಯಾ? ಅಮ್ಮ, ಸುಮ್ನೆ ಸಿದ್ಧಾರ್ಥನ ಬೈಬೇಡ ನೀನು. ಅವನು ಕಾರಣ ಇಲ್ಲದೆ ಏನು ಮಾಡಲ್ಲ. ಸುಮ್ನಿರು, ಬರ್ತಾನೆ. ಅವ್ನ್ ಫೋನ್ ತೆಗಿತಾ ಇಲ್ಲ ಅಂದ್ರೆ ಮೇ ಬಿ ಫೋನ್ ಸೈಲೆಂಟ್ ಅಲ್ಲಿ ಹಾಕಿರ್ತಾನೆ. ಕಾರ್ ಡ್ರೈವ್ ಮಾಡ್ತಾ ಇದ್ರು ಅವ್ನ್ ಫೋನ್ ತೆಗಿಯಲ್ಲ. ಮೇ ಬಿ ಬರ್ತಾನೆ, ಇರು, ಇನ್ನೊಂದ್ 10-15 ನಿಮಿಷ ನೋಡೋಣ. ಯಾಕೆ ಸುಮ್ನೆ ಬೈತೀಯಾ? ಏನಪ್ಪ ಮಾಡೋದು ನೋಡು, ಗರ್ಭಿಣಿ ಹೆಂಗ್ಸು ಮನೆಲ್ಲ ಅವಳೆ. ಹೆಂಡತಿ ಪ್ರೆಗ್ನೆಂಟ್ ಅಲ್ವಾ, ಬೇಗ ಹೋಗೋಣ ಅನ್ನೋದು ಏನಾದ್ರು ಆಯ್ತಾ? ಅವ್ರಿಗೆ ಭಯ ಬಿದ್ರೆ ಏನ್ ಗತಿ? ಸಿದ್ಧಾರ್ಥ್ ಸರ್, ಎಲ್ಗೋದ್ರಿ ನೀವು? ಫೋನ್ ಆದ್ರೂ ರಿಸೀವ್ ಮಾಡಿದ್ರೆ ಒಂದ್ ಧೈರ್ಯ ಇರ್ತಾ ಇತ್ತು. ಏನ್ ಮಾಡ್ಲಿ ಇವಾಗ? ಬಾವನ್ ಫೋನ್ ರಿಸೀವ್ ಮಾಡಿದ್ರಲ್ವೋ, ಹೋಗಿ ಕೇಳ್ಕೊಂಡ್ ಬರ್ಲಾ? ನಿಸರ್ಗ, ಅಯ್ಯೋ, ಅಳ್ತಾ ಇದ್ಯಾ? ಯಾಕೆ ನಿಸರ್ಗ? ಅಲ್ಲ, ಏನಾಗೋಯ್ತು ಅಂತ? ಅಕ್ಕ, ಬಾವ ಬಾವ ಫೋನ್ ಮಾಡಿದ್ರಲ್ಲ, ರಿಸೀವ್ ಮಾಡಿದ್ರ ಅವರು? ಅದು ರಿಸೀವ್ ಮಾಡಿಲ್ಲ ಅಂದ್ರೆ ಕಾರ್ ಡ್ರೈವ್ ಮಾಡ್ತಾ ಇರ್ತಾನಲ್ವಾ, ಹಂಗಾಗಿ ರಿಸೀವ್ ಮಾಡಿರಲ್ಲ. ನೀನ್ ಏನು ಕಳ್ತೀಯಾ? ಅಯ್ಯೋ ಹುಚ್ಚಿ, ನಿಸರ್ಗ ಸಮಾಧಾನ ಮಾಡ್ಕೋ. ನಿನ್ನ ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಇಷ್ಟು ಬೇಸರ ಮಾಡ್ಕೊಂಡ್ರೆ ಹೆಂಗಿರು? ನೋಡ್ತಾ ಇರೋ, ಇನ್ನೊಂದ್ 5-10 ನಿಮಿಷಕ್ಕೆ ಬಂದೇ ಬರ್ತಾನೆ ಸಿದ್ಧಾರ್ಥ. ನೀನ್ ಈ ತರ ಅತ್ತಿದೆ ಅಂತ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೊತಾನೆ. ಇಲ್ಲ ಅಕ್ಕ, ಅಳೋದಿಲ್ಲ. ಮತ್ತೇನ್ ಮಾಡ್ಲಿ ಸಿದ್ಧಾರ್ಥ ಅವರು? ಅಲ್ಲ, ಇಷ್ಟು ಲೇಟ್ ಯಾವತ್ತು ಮಾಡಿಲ್ಲಲ್ಲ. ನೋಡ್ರಿ, ಟೈಮ್ 10 ಗಂಟೆ ಆಗ್ತಾ ಬಂತು. ಸಾಯಂಕಾಲ 4 ಗಂಟೆಗೆಲ್ಲ ಮನೇಲಿರೋರು. ಫೋನ್ ಆದ್ರೂ ಮಾಡಿ ಹೇಳಿರೋರು, ಬರ್ತಿದೀನಿ, ಇಲ್ಲ ಇಲ್ಲ ತರ ಹೋಗ್ತಿದೀನಿ ಅಂತ. ನೋಡು, ನೀನ್ ಸಮಾಧಾನ ಮಾಡ್ಕೊ. ನೀರ್ ಕುಡಿತೀಯಾ? ಇಲ್ಲ, ಬೇಡ, ಇವಾಗ್ಲೇ ಕುಡ್ದೆ. ಅಕ್ಕ, ಏನಕ್ಕ ಮಾಡೋದು? ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಬಿಡ್ತು ಅನ್ನೋ. ಏನಾವು? ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತೀನಿ ಸರ್ಗ? ಏನಾಗಿರಲ್ಲ. ನೀನು ಒಂಥರ ಉಚಿತರ ಯೋಚನೆ ಮಾಡ್ತೀನಿ ಸರ್ಗ. ಸುಮ್ಮನೆ ಇರು. ಇನ್ನೇನ್ ಅನ್ಕೊಂಡ್ಲಿ ಅಕ್ಕ? ಫೋನ್ ರಿಸೀವ್ ಮಾಡ್ತಿಲ್ಲ, ಇನ್ನು ಮನೆಗ್ ಬಂದಿಲ್ಲ. ಬಾವ ಬೇರೆ ಯಾರಿಗಾದ್ರೂ ಫೋನ್ ಮಾಡಿದ್ರಾ? ನೋಡು, ನಿಮ್ ಬಾವ ಎಲ್ಲ ನೋಡ್ಕೋತಾರೆ. ಸಿದ್ಧಾರ್ಥ್ ಬರ್ತಾರೆ. ಫೋನ್ ರಿಸೀವ್ ಮಾಡಿಲ್ಲ ಅಷ್ಟೇ ತಾನೇ, ಏನ್ ಪರವಾಗಿಲ್ಲ. ಇನ್ನ 10 ಗಂಟೆನೇ ಆಗಿರೋದು, ಇನ್ನ ಒಂದ್ ಅರ್ಧ ಗಂಟೆ ನೋಡೋಣ. ನೋಡು ನಿಸರ್ಗ, ನಿನ್ ಟ್ಯಾಬ್ಲೆಟ್ ತಗೊಂಬೇಕಲ್ವಾ? ಬಾ, ಊಟ ಮಾಡು, ಟ್ಯಾಬ್ಲೆಟ್ಸ್ ತಗೋ. ಬರ್ತಾನೆ, ಬಾ. ಹೆಂಗಕ್ಕ ಊಟ ಮಾಡ್ಲಿ? ಅವ್ರು ಬರ್ದಿದ್ದು ನನಗ್ ಬೇಡ ಊಟ. ನಂಗ್ ಊಟನೂ ಬೇಡ, ಏನು ಬೇಡ. ಮೊದ್ಲು ಅವ್ರು ಬರ್ಲಿ, ಆಮೇಲೆ ಊಟ ತಿಂಡಿ ಎಲ್ಲ. ನಿಸರ್ಗ, ಹಠ ಮಾಡ್ಬೇಡಮ್ಮ. ಅಕ್ಕ ಪ್ಲೀಸ್, ಇವಾಗ ತಿನ್ಬೇಕು ಅನ್ಸುತ್ತಾ? ನೀವೇ ಹೇಳಿ. ನಿನಗೋಸ್ಕರ ಅಲ್ಲಮ್ಮ, ನಿನ್ ಮಗುಗೋಸ್ಕರ ಆದ್ರೂ ತಿನ್ಬೇಕಲ್ವಾ? ಮಾನ್ಸಿ, ಏನ್ ನಿನ್ ನೆಕ್ಸ್ಟ್ ಪ್ಲಾನು? ಅಲ್ಲ, ಆ ಹುಡುಗಿ ನಿನ್ ಕರ್ಸಿದೆ, ಈ ತರ ಎಲ್ಲ ಫೋಟೋಸ್ ಯಾಕೆ ತೆಕ್ಕೊಂಡೆ ನೀನು? ಪ್ಲಾನ್ ಇಲ್ದಂಗ ನಾನೇನು ಮಾಡೋದಿಲ್ಲ ರಾಣ. ನೋಡ್ತಾ ಇರು, ನಿನ್ ಜೀವನ ಹೆಂಗ್ ಹಾಳಾಗೋಗುತ್ತೆ ಅಂತ. ಇವನ್ ಜೀವನ ಏನೋ ಹಾಳಾಗೋಗುತ್ತೆ ಸರಿ, ಆ ಹುಡುಗಿ ಜೀವನ? ಆ ಹುಡುಗಿನ ಇವನ್ ಜೊತೆ ಆತರ ಎಲ್ಲ ಫೋಟೋಸ್ ಯಾಕೆ ತೆಗ್ದೆ? ಅಲ್ಲ, ಮತ್ತೆ ಆ ಹುಡುಗಿ ನಿನಗ್ ಸಿಕ್ಕಿಲ್ಲ ಅಂದ್ರೆ ಯಾವ ತರ ಪ್ರೂವ್ ಮಾಡ್ತೀಯಾ? ಪ್ರೂವ್ ಮಾಡ್ತೀನಿ ರಾಣ, ನೋಡ್ತಾ ಇರು. ಅವಳು ಯಾರು ಅಲ್ಲ, ನನಗ್ ಗೊತ್ತಿರೋಳೆ. ಅವಳೆಲ್ಲ ಹೋಗ್ತಾಳೆ? ಎಲ್ಲೂ ಹೋಗಲ್ಲ. ಕೊಟ್ಟಿಲ್ವಾ ಲಕ್ಷಾಂತರ ರೂಪಾಯಿ ದುಡ್ಡು? ಏನಕ್ಕೆ ಹೋಗ್ತಾಳೆ? ಮತ್ತೆ ಅಲ್ಲಿವರೆಗೂ ಇವನ್ನ ಏನ್ ಮಾಡೋದು? ಇವನ್ನೇನ್ ಮಾಡ್ತೀಯ? ಪ್ರಜ್ಞೆ ಬಂದ್ಮೇಲೆ ಎದ್ದು ಹೋಗ್ತಾನೆ. ಬಾ, ನಾವ್ ಹೋಗೋಣ. ಮಾನ್ಸಿ, ನಾವೆಲ್ಲೂ ಸಿಗಾಕೊಳೋದಿಲ್ಲ ತಾನೆ? ಡೋಂಟ್ ವರಿ ರಾಣ, ಎಲ್ಲಿ ಸಿಗಾಕೋತೀವಿ? ಎಲ್ಲೂ ಸಿಗಾಕೊಳೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲ CC ಕ್ಯಾಮ್ರಾಸ್ ಆಫ್ ಮಾಡ್ಸಿದೀನಿ. ಇದಕ್ಕಂತಾನೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ, ಗೊತ್ತಾ ನಿಮ್ಗೆ? ಮತ್ತೆ ರೆಕಾರ್ಡ್ ಅಲ್ಲಿ ಇರುತ್ತಲ್ಲ, ರಿಸೆಪ್ಷನ್ ರೆಕಾರ್ಡ್ ಅಲ್ಲಿ, ಅಲ್ಲೂ ನೋಡಿದ್ರೆ? ಅಲ್ಲ, ಅಲ್ಲಿ ಇವಂದೇ ಅಡ್ರೆಸ್ ಬರ್ಸಿದೀನಿ. ಇವನ್ ಫೋನ್ ನಂಬರೇ ಕೊಟ್ಟಿದ್ದೀನಿ. ಇವನ್ ಸಿಗ್ನೇಚರ್ನೇ ಫೋರ್ಜರಿ ಮಾಡಿದೀನಿ. ವಾ ಮಾನ್ಸಿ, ಬ್ರೈನ್ಗೆ ಹ್ಯಾಟ್ಸ್ ಆಫ್. ಅಲ್ಲ, ಅವನ್ ಸಿಗ್ನೇಚರ್ ಹೆಂಗ್ ನೀನ್ ಮಾಡ್ದೆ? ಎಂತೆಂತದು ಫೋರ್ಜರಿ ಮಾಡ್ತೀನಂತೆ. ಇವನ್ ಸಿಗ್ನೇಚರ್ ಫೋರ್ಜರಿ ಮಾಡೋದೇನ್ ಕಷ್ಟನಾ? ಇವನು ಕಾಲೇಜ್ ಲೆಕ್ಚರರ್ ಅಲ್ವಾ? ಇವ್ನ ಸಿಗ್ನೇಚರ್ ಬೇಕಾಬಿಟ್ಟು ಎಲ್ಲಾ ನೋಟ್ಬುಕ್ ಅಲ್ಲೂ ಸಿಕ್ಕೇ ಸಿಗುತ್ತೆ. ಸೇಮ್ ಆಸ್ ಇಟ್ ಈಸ್ ಮಾಡ್ದೆ. ಮತ್ತೆ ಬೇರೆ ಪ್ರಾಬ್ಲಮ್ ಏನ್ ಆಗೋದಿಲ್ಲ ಅಲ್ಲ? ಅಲ್ಲ, ಇವ್ನಿಗೆ ಎಷ್ಟೊತ್ತಿಗೆ ಎಚ್ಚರ ಆಗುತ್ತೆ? ಏನ್ ನಂಗೇನು ಅರ್ಥ ಆಗ್ತಾ ಇಲ್ಲ ಮಾನ್ಸಿ. ಇವನ್ನ ಎಬ್ಬಸ್ ಕಳ್ಸೋದಾ? ಈ ಲೂಸು, ನಿನ್ಗೇನಾದ್ರೂ ಲೂಸಾ? ನಾವ್ ಎಬ್ಬಿಸಿದ್ರೆ ನಾವ್ ಇಲ್ಲಿರೋದ್ ಗೊತ್ತಾಗಲ್ವಾ ಅವನಿಗೆ? ಅವನೇ ಎದ್ದೋಗ್ತಾನ. ಬಾ, ಅವನಿಗಿನ್ನ ಎಚ್ಚರ ಆಗೋದಕ್ಕೆ ಹತ್ತತ್ರ ಬೆಳಗಿನ ಜಾವನೇ ಬೇಕಾಗುತ್ತೆ. ಸರಿ, ನೆಕ್ಸ್ಟ್ ಪ್ಲಾನ್ ಏನು ನಿಂದು? ಇದೆಲ್ಲ ಇವಾಗ ಇಂಪ್ಲಿಮೆಂಟ್ ಮಾಡಲ್ಲ ರಣ. ಇನ್ನ 3-4 ತಿಂಗಳು ಟೈಮ್ ಹಿಡಿಯುತ್ತೆ. ಆಮೇಲೆ ಇವನ್ಗಿರೋದು ಹಬ್ಬ. ಏನು, 3-4 ತಿಂಗಳ? ಅಲ್ಲ, ಅದೇನ್ ಪ್ಲಾನು ಇವಾಗೆ ಮಾಡಿ ಮುಗಿಸ್ಬೋದಲ್ಲ? ಅಲ್ಲಿವರೆಗೂ ಯಾಕೆ ಕಾಯ್ತೀಯ ಮಾನ್ಸಿ? ರಣ, ಇವನ್
ಇವನ್ನ ಇಮ್ಮಿಡಿಯೇಟ್ ಹೊಡಿಯಕ್ ಆಗಲ್ಲ ಕಣೋ. ತುಂಬಾ ಬುದ್ಧಿವಂತ ಇದ್ದಾನೆ ಇವನು, ಜಾಸ್ತಿ ಕ್ಲೆವರ್ ಇದ್ದಾನೆ ಇವನು. ಸೊ ನಿಧಾನಕ್ಕೆ ಹೊಡಿಬೇಕು ಇವನ್ನ. ನೀನ್ ಅನ್ಕೊಂಡಿರೋ ಅಷ್ಟು ಬುದ್ಧು ಅಲ್ಲ ಇವನು, ಗೊತ್ತಾಯ್ತಾ? ಬಾ ನಾವ್ ಹೋಗೋಣ. ಇವನ್ಗೆ ಪ್ರಜ್ಞೆ ಬಂದಾಗ ಎದ್ದೋಗ್ತಾನೆ. ಏನ್ ಮಾಡ್ಲಿ ಸಿದ್ಧಾರ್ಥ್ ಸರ್, ಎಲ್ಲಿದ್ದೀರಾ? ಏನಾಯ್ತು ನಿಮ್ಗೆ? ಇಷ್ಟು ಲೇಟ್ ಆಗಿ ಯಾವತ್ತು ಬಂದಿದ್ದೇ ಇಲ್ಲ. ಎಷ್ಟೇ ಕೋಪ ಮಾಡ್ಕೊಂಡ್ರು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿದ್ರಲ್ವಾ? ದೇವ್ರೆ, ಏನಾಗ್ತಿದೆ? ಒಂದ್ ವೇಳೆ ದಾರಿಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಅಯ್ಯೋ ದೇವ್ರೆ. ಸಿದ್ಧಾರ್ಥ್ ಸರ್, ಹೇಗಿದ್ದೀರಾ? ಎಲ್ಲಿದ್ದೀರಾ? ನಿಮ್ಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೀನಿ. ನಿಸರ್ಗ, ಯಾಕಮ್ಮ ಯಾಕೆ ಅಳ್ತೀಯ? ಬರ್ತಾನಿರೋ, ನೋಡ್ತಿದೀವಲ್ಲ, ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲೋ ಫ್ರೆಂಡ್ ಮನೆಗೆ ಹೋಗಿರ್ಬೇಕು ಮಗಳೇ. ಅತ್ತೆ ಎಲ್ಲೋದ್ರೂ ಫೋನ್ ರಿಸೀವ್ ಮಾಡ್ತಾರಲ್ಲ ಅತ್ತೆ. ಹೇಳ್ತಿರ್ತಾನೆ ಈ ತರ ಜಾಗದಲ್ಲಿ ಇದೀನಿ ಬರ್ತೀನಿ ಅಂತ. ರಾತ್ರಿ 12 ಆಯ್ತಲ್ಲತ್ತೆ, ಏನ್ ಮಾಡ್ಲತ್ತೆ ನಾನು? ನೋಡು, ಸಮಾಧಾನ ಮಾಡ್ಕೊ. ನಾವು ಪ್ರಯತ್ನ ಮಾಡ್ತಾ ಇದೀವಲ್ಲ. ನೋಡು, ನಿಮ್ ಭಾವ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡೋದಕ್ಕೆ. ಏನ್ ಯೋಚನೆ ಮಾಡ್ಬೇಡ ಮಗಳೇ. ಏನು ಪೊಲೀಸ್ ಕಂಪ್ಲೇಂಟಾ? ಅತ್ತೆ ಅತ್ತೆ, ಅವ್ರಿಗೇನು ಆಗಿಲ್ಲ ಅಲ್ಲ? ಏನೂ ಆಗೋದಿಲ್ಲ ಅಲ್ಲ? ಅಯ್ಯೋ, ಏನಾಗುತ್ತಮ್ಮ? ಬರ್ತಾನ ಅವನಿಗೆ ಚಿಕ್ಕ ಮಗುನಾ? ನೋಡು, ನೀನ್ ಜಾಸ್ತಿ ಆಳ್ಬೇಡ ಮಗಳೇ. ಆಯಾಸ ಆದ್ರೆ ಮತ್ತೆ ಸುಸ್ತಾಗ್ತೀಯ. ಈ ಸಂದರ್ಭದಲ್ಲಿ ನೀನ್ ತುಂಬಾ ಹುಷಾರಾಗಿರ್ಬೇಕಮ್ಮ. ನೋಡು, ಅಳ್ಬೇಡ. ನನ್ ಮಾತು ಕೇಳ್ತೀಯಲ್ಲ ನೀನು? ಮತ್ತೆ ಒಂದ್ ವೇಳೆ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗೋಗಿದ್ರೆ? ಮತ್ತೆ ಅವ್ರು ಯಾವತ್ತೂ ಈ ತರ ಇಷ್ಟು ಲೇಟಾಗಿ ಬಂದಿದ್ದೇ ಇಲ್ಲ ಅತ್ತೆ. ಲೇಟ್ ಆದ್ರೂ ಲೇಟ್ ಆಗುತ್ತೆ ಅಂತ ಫೋನ್ ಮಾಡ್ತಿದ್ರು. ಅದ್ರಲ್ಲೂ ಆತರ ಯಾವ ಫ್ರೆಂಡು ಇಲ್ಲ ಅತ್ತೆ. ರಾತ್ರಿ ಎಲ್ಲ ಅಂತ ಅವ್ರ ಮನೇಲಿ ಉಳ್ಕೊಳೋ ತರ ಫ್ರೆಂಡ್ ಯಾರು ಇಲ್ಲ. ಅವ್ರು ಯಾರ ಫ್ರೆಂಡ್ಸ್ ಮನೇಲೂ ಉಳ್ಕೊಳೋದಿಲ್ಲ ಅತ್ತೆ. ಮತ್ತೆ ಏನ್ ಮಾಡ್ಲಿ? ಅಯ್ಯೋ ನಿಸರ್ಗ, ನಿಸರ್ಗ ಏನು ಮಗಳೇ, ಏನಾಗೋಯ್ತು? ಅಯ್ಯೋ ದೇವ್ರೆ. ಜನ್ಯಾ, ಜನ್ಯಾ, ಜನ್ಯಾ ಬೇಗ ಬಾ ಜನ್ಯಾ. ಅಯ್ಯೋ ನಿಸರ್ಗ, ಏನಾಯ್ತಮ್ಮ? ಅತ್ತೆ ಯಾಕೆ ಈಗ ಬಿದ್ಬಿಟ್ಟಿದ್ದಾಳೆ? ನಾನು ಆ ಕಡೆ ಬರ್ತೀನಿ ರೀ. ನಿಸರ್ಗ, ಅತ್ತೆ ಮೇಲೆ ಮಲಗ್ಸೋಣ. ಜನ್ಯಾ, ಈಗ ಅವಳನ್ನ ಬರ್ಸೋದ್ ಬೇಡ. ಅವಳಿಗೆ ಆಯಾಸ ಆಗಿ ಪ್ರಜ್ಞೆ ತಪ್ಪಿದಾಳೆ. ಮತ್ತೆ ಬರ್ಸಿದ್ರೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಅಂತ ಹೇಳಿ ಭಯ ಬೀಳ್ತಾಳೆ. ಸ್ವಲ್ಪ ಹೊತ್ತು ಮಲಗಿ, ನಾವು ನೋಡೋಣ. ಸರಿ ಅತ್ತೆ. ಅತ್ತೆ ಏನತ್ತೆ ಹಿಂಗಾಗೋಯ್ತು? ಎಲ್ಲೋಗಿರ್ತಾರೆ ಇವ್ರು ಸಿದ್ಧಾರ್ಥ್ ಅವರು? ಅಲ್ಲ, ಅವರು ಆತರ ಮಾಡೋರಲ್ಲ ಅತ್ತೆ. ನನ್ಗೆ ಯಾಕೋ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ನಿಸ್ತಿದೆ ಅತ್ತೆ. ನಿಸರ್ಗನ್ ಮುಂದೆ ಹೇಳ್ಕೊಳಕ್ ಆಗ್ತಿಲ್ಲ ಅಷ್ಟೇ. ಆದ್ರೆ ನಿಮ್ಗೆ ಏನ್ ಅನ್ನಿಸ್ತಿದೆ? ನೋಡಮ್ಮ ಜನ್ಯ, ಸ್ವಲ್ಪ ಧೈರ್ಯ ತಗೋ, ನೋಡೋಣ. ಬರ್ತಾನೆ. ಆರ್ಯ ಹೋಗಿದ್ದಾನಲ್ವಾ, ಏನೊಂದು ವಿಚಾರ ಹೇಳ್ತಾನೆ. ಅಮ್ಮ, ಎಲ್ಲ ಇಲ್ಲೇನ್ ಮಾಡ್ತಿದ್ದೀರಾ? ಆರ್ಯ, ಏನಾದ್ರೂ ಗೊತ್ತಾಯ್ತೇನಪ್ಪ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ? ಮತ್ತೆ ಬೇರೆ ಯಾರಿಗಾದ್ರೂ ಸ್ನೇಹಿತರನ್ನ ಕಂಡುಕೊಂಡ? ಹ್ಞೂ ಅಮ್ಮ, ಎಲ್ಲೂ ಅವ್ನ್ ಸುಳಿವೇ ಇಲ್ಲ. ಏನಂತ ಗೊತ್ತಾಗ್ತಿಲ್ಲ. ಕಾಲೇಜಿಂದ ಸೀದಾ ಮನೆಗೆ ಬಂದಿದ್ದಾನೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಯಾರು ಲೆಕ್ಚರರ್ಸ್ ನನಗೆ ಗೊತ್ತಿಲ್ಲ. ಕಾಲೇಜಿಗೆ ಫೋನ್ ಮಾಡಿದ್ದೆ, ಅವ್ರು ಹೋದ್ರು ಮನೆಗೆ ಅಂತ ಹೇಳಿದ್ರು. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲಮ್ಮ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ನೋಡೋಣ ತಡೀರಿ. ಅಯ್ಯೋ ದೇವ್ರೆ, ಏನಾಯ್ತಪ್ಪ ನಮ್ ಸಿದ್ಧಾರ್ಥ್ಗೆ? ಎಲ್ಲಿದ್ಯಾ ಮಗನೇ?